ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ನನ್ನ ಹೆಸರು ಬಂದು ರೂಪ, ನಮ್ಮ ಯಜಮಾನ್ರ ಹೆಸರು ವಿಜಯ್ ಕುಮಾರ್. ನನ್ಗಿಬ್ರು ಮಕ್ಳಿದ್ದಾರೆ, ಮನೋಜ್, ಮಾನ್ವಿಕಾ. ನಮ್ ಗ್ರಾಮ ಬಂದು ಕೊಡಿಯಾಲ. ನಾವು ದೇವ್ರನ್ನ ತಿಳ್ಕೊಳಕ್ ಮುಂಚೆ ಯಾವ ರೀತಿ ಇದ್ವಿ ಅಂದ್ರೆ, ನಮ್ ಜೀವನದಲ್ಲಿ ತುಂಬಾ ಕಷ್ಟಗಳು, ತುಂಬಾ ಕಣ್ಣೀರು, ತುಂಬಾ ಹೋರಾಟಗಳು. ಯಾವಾಗ್ಲೂ ಮನೆಗಳಲ್ಲಿ ಜಗಳ, ನನ್ಗೂ ನಮ್ಮ ಯಜಮಾನ್ರಿಗೂ ಜಗಳ. ಒಂದ್ ರೀತಿ ಬದುಕ್ಲೇಬಾರ್ದು, ನಾವ್ ಇರ್ಲೇಬಾರ್ದು, ಸಾಯ್ಬೇಕು ಅನ್ನೋ ರೀತಿಯಾದ ಒಂದು ಹೋರಾಟ ಇತ್ತು ನಮ್ ಕುಟುಂಬದಲ್ಲಿ. ಆದ್ರೆ ಇದೇ ರೀತಿ ಕಳಿಬೇಕಾದ್ರೆ ನಮ್ಗೆ ಯಾರೋ ಒಬ್ರು ಈ ತರ ಸಿಕ್ಕಿ, ಇಲ್ಲಿ ಚೆಪ್ತಿದೆ ಬನ್ನಿ ಅಂತ ಹೇಳಿದ್ರು. ಬಂದ್ವಿ. ನಾವು ಸಡನ್ಲಿ ಬರಕ್ ಆಗಿಲ್ಲ, ಆಮೇಲೆ ಲೇಟ್ ಆಗೇ ಬಂದು ನಾವು ಪ್ರೇಯರ್ ಮಾಡ್ಬೇಕಾದ್ರೆ, ದೇವಣ್ಣವ್ರ ಪ್ರೇಯರ್ ಮಾಡ್ಬೇಕಾದ್ರೆ ಒಂದ್ ರೀತಿ ಪ್ರೇಯರ್ ಅಲ್ಲಿ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅಷ್ಟೊಂದು ಒಂದ್ ರೀತಿ ವೇದನೆ ನನ್ಗೆ. ಯಾವ ರೀತಿ ಅಂದ್ರೆ ಹೇಳಕ್ಕೆ ಆಯ್ತಾ ಇರ್ಲಿಲ್ಲ. ಯಾಕೆ ಬರ್ತೀನೋ ಅನ್ನೋ ತರನು ಎಷ್ಟೋ ಟೈಮ್ ಅನ್ಸ್ಬಿಡ್ತಾ ಇತ್ತು. ಆಮೇಲೆ ಪ್ರೇಯರ್ ಮಾಡ್ತಾ 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 ನನ್ನಲ್ಲಿ ಒಂದು ಬದಲಾವಣೆ ಆಯ್ತು. ಇಲ್ಲ, ನಾವ್ ಬರ್ಬೇಕು ಚರ್ಚಿಗೆ, ಯಾವ್ದೇ ಕಾರಣಕ್ಕೂ ಇರ್ಬಾರ್ದು ಮನೆಯಲ್ಲಿ ಎಂಬುದಾಗಿ ನಾವು ಬರ್ತಾ ಇದ್ವಿ. ಬರ್ತಾ ಬರ್ತಾ ನಮ್ಗೆ ಒಂದು ಅದ್ಭುತಗಳ ಆಗಕ್ಕೆ ಸ್ಟಾರ್ಟ್ ಆದ್ವಿ. ಯಾವ ರೀತಿ ಅಂದ್ರೆ, ನಮ್ಮ ಮನೆಗಳಲ್ಲಿ ತುಂಬಾ ಹೋರಾಟಗಳು ಇರೋದೆಲ್ಲ ದೇವ್ರು ನೀಗ್ಸಿದ್ರು. ಅದೇ ರೀತಿ ನಮ್ ಜೀವನದಲ್ಲಿ ತುಂಬಾ ಅದ್ಭುತಗಳಾದ್ವಿ. ಬೇರೆಯವ್ರಿಗೆ ನಾವು ನಮ್ಮ ಜೀವನದ ಸಾಕ್ಷಿಗಳು ಹೇಳ್ಬೇಕಾದ್ರೆ, ಇವ್ರು ಈ ರೀತಿ ಇದ್ದವ್ರು ಈ ರೀತಿ ಆಗಿದ್ದಾರೆ ಎಂಬುದಾಗಿ ಅವರೇನೆ ನಮ್ಮನ್ನ ಒಂದ್ ರೀತಿ ಒಳ್ಳೆ ರೀತಿಯಲ್ಲಿ ನೋಡೋ ತರ ಆಯ್ತು. ಮತ್ತೆ ನಮ್ದು ಒಂದು ಆಟೋ ಇತ್ತು. ಆಟೋ ಇರ್ಬೇಕಾದ್ರೆ ನಮ್ಮ ಮನೆಯವರು ಹಾಲ್ ಹಾಕ್ತಾ ಇದ್ರು BMCಗೆ. ಆ ಆಟೋ ಆಕ್ಸಿಡೆಂಟ್ ಆಗೋಯ್ತು. ನಿಂತಿರೋ ಗಾಡಿಗೆ ಸ್ಕೂಲ್ ವ್ಯಾನ್ ಬಂದು ಡಿಕ್ಕಿ ಹೊಡೆದ್ಬಿಟ್ಟಿತ್ತು. ಅದ್ರಲ್ಲಿ ಇಬ್ರು ಎಕ್ಸ್ಟ್ರಾ ಇದ್ರು. ಆದ್ರೆ ನಮ್ಮ ಮನೆಯವ್ರಿಗೆ ಯಾವ್ದೇ ರೀತಿ ಏನೇ ತೊಂದರೆ ಆಗಿರ್ಲಿಲ್ಲ, ಅವ್ರಿಗ್ ಮಾತ್ರ ಗಾಯಗಳಾಗಿದ್ವಿ. ಎಲ್ಲಾರು ಬಂದು ಆಟೋ ನೋಡ್ಬಿಟ್ಟು ಯಾವ ತರ ಆಗ್ಬಿಟ್ಟೈತೆ, ಡ್ರೈವರ್ ಅವ್ರ ಇಲ್ವಾ ಎಂಬುದಾಗಿ ಪ್ರತಿಯೊಬ್ರು ಕೇಳಾರಂತೆ. ಆ ಡ್ರೈವರು ಇಲ್ಲಿ ಅವ್ರ ಎಂತ ಎಷ್ಟೋ ಜನ ಹೇಳ್ಬೇಕಾರೆ, ಓ ನೀನ್ ಯಾವ ದೇವ್ರಪ್ಪ, ನಿನ್ ದೇವ್ರ ದೊಡ್ಡವನು, ನಿನ್ಗೇನು ಆಗಿಲ್ಲ ಎಂಬುದಾಗಿ ಎಷ್ಟೊಂದ್ ಜನ ಹೇಳ್ತಾ ಇದ್ರು. ಆಮೇಲೆ ಮನೆಗ್ ಬಂದ್ರು, ಆಟೋನು ಕೂಡ ಅವರೇ ರೆಡಿ ಮಾಡಿಸ್ಕೊಟ್ರು. ಯಾರು ಬುದ್ಧಿದ್ರು ಅವರೇ ರೆಡಿ ಮಾಡಿಸ್ಕೊಟ್ರು. ಅದು ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತೆ ನಮ್ ಜೀವನದಲ್ಲಿ ಎಷ್ಟೋ ದೇವ್ರು ಅದ್ಭುತ ಕಾರ್ಯಗಳನ್ನ ಮಾಡವ್ರೆ. ಎಷ್ಟು ಅಂತ ಹೇಳಕ್ ಆಗಲ್ಲ, ಅಷ್ಟು ಅದ್ಭುತಗಳು ಮಾಡಿದ್ದಾರೆ. ಮತ್ತೆ ನಾವು ವಾಕ್ಯಗಳನ್ನ ಕೇಳ್ತಾ 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 ನಮ್ ಜೀವನ ತುಂಬಾ ಬದಲಾವಣೆ ಆಯ್ತು. ಮತ್ತೆ ನಾವು ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡಿದ್ವಿ. EMI ಕಟ್ಟಕ್ ಆಗಲ್ಲ, ಮತ್ತೆ ತರ ಪ್ರಾಬ್ಲಮ್ಗಳು, ಯಾವ ರೀತಿ ತಗೊಳೋದು, ಲೋನ್ ಹಾಕ್ಸ್ಕೋಬೇಕು ಅಂದ್ರೆ ಲೋನ್ ಎಲ್ಲೂ ಕೊಡಲ್ಲ ಅಂತ ಇದ್ರು. ಇದೇ ವರ್ಷ 2025 ಫಸ್ಟ್ನೇ ವೀಕ್ ಅಲ್ಲಿ ಹೇಳಿದ್ರು ಅಣ್ಣವ್ರು ಪ್ರೇಯರ್ ಮಾಡ್ಬೇಕಾದ್ರೆ, ಇಲ್ಲ ಹೊಸ ಗಾಡಿ ಬಂದೇ ಬರುತ್ತೆ ಅಂತ. ನಾವು ಯಾವ ರೀತಿ ಬರುತ್ತೆ ಹೊಸ ಗಾಡಿ, ದೇವ್ರ ಸಹಾಯ ಮಾಡ್ತಾರೆ, ಪಾಸ್ಟರ್ ಅಣ್ಣವ್ರು ಹೇಳೋರಲ್ಲ, ದೇವ್ರ ಸಹಾಯ ಮಾಡ್ತಾರೆ ಅನ್ಕೊಂಡ್ ನಾವು ಹೋದ್ವಿ. ಆ ಫಸ್ಟ್ ವೀಕ್ ಆತರ ಆಯ್ತು. ಸೆಕೆಂಡ್ನೇ ವೀಕ್ ಅಲ್ಲಿ ನಮ್ಗೆ ಗಾಡಿ ತಗೋಬೇಕು ಅಂತ ಅನ್ನಿಸ್ತು. ಮತ್ತೆ ಗಾಡಿ ತಗೋಬೇಕು ಅನ್ಸ್ದಾಗ ನಮ್ಮ ಹತ್ರ ₹1 ದುಡ್ಡು ಇರ್ಲಿಲ್ಲ. ಹೆಂಗ್ ತಗೊಳೋದು ಅನ್ಬಿಟ್ಟು ಅಣ್ಣವ್ರ ಹತ್ರ ಬಂದು ಪ್ರೇಯರ್ ಮಾಡ್ಸ್ಕೋಬೇಕಾದ್ರೆ ಕೇಳಿದ್ವಿ, ಅಣ್ಣ ಈ ತರ ಗಾಡಿ ತಗೋಬೇಕು ಅಂತ. ಅಮ್ಮ ಪ್ರೇಯರ್ ಮಾಡ್ಕೊಂತೀವಿ ನಾವು, ನೀವ್ ತಗೊಳ್ಳಿ, ಹಾಗೆ ಆಗುತ್ತೆ ಅಂತ. 3ನೇ ವೀಕ್ ಅಲ್ಲಿ ಗಾಡಿ ನಮ್ಗೆ ಓಕೆ ಆಯ್ತು. ಅಮೌಂಟ್ ಕಟ್ಟಕ್ಕೂ ದೇವ್ರ ಸಹಾಯ ಮಾಡಿದ್ರು, ಓಕೆನೂ ಆಯ್ತು. 23ನೇ ತಾರೀಕಲ್ಲಿ, ಜನವರಿ 23ನೇ ತಾರೀಕಲ್ಲಿ ಗಾಡಿನೂ ತಗೋಬರಕ್ ದೇವ್ರು ಸಹಾಯ ಮಾಡಿದ್ರು. ಮತ್ತೆ ನನ್ ಮಗ ಮನೋಜ್ ಹುಟ್ಟಿ 9 ವರ್ಷ ಆಗಿತ್ತು. 9 ವರ್ಷ ಆದ್ರೂ ನನ್ಗೆ ಮಕ್ಳಾಗಿರ್ಲಿಲ್ಲ. ಈ ಸಭೆಯಲ್ಲಿ ಒಂದ್ ಟೈಮ್ ರೋಗಿಷ್ಟ್ರಿಗೆ, ಬಲಹೀನರಿಗೆ, ಯಾವ್ಯಾವ್ದೋ ಕಾಯಿಲೆ ಏನೇನ್ ಇರುತ್ತೆ ಅಂತವ್ರಿಗಾಗಿ ಪ್ರೇಯರ್ ಮಾಡೋ ಟೈಮಲ್ಲಿ ನನ್ಗೂ ಕೂಡ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಿದ್ಲು 1-2 ತಿಂಗಳಲ್ಲೇ ನನ್ಗೆ ಗರ್ಭ ನಿಂತು. ಮತ್ತೆ ಆ ಮಗು ನನ್ ಪ್ರೇಯರ್ ಮಾಡ್ಕೊಂತ ಇದೆ ಯಾವಾಗ, ನಮ್ಗೆ ಹೆಣ್ಮಗುನೇ ಬೇಕು. ನಮ್ ಕುಟುಂಬದಲ್ಲಿ, ನಮ್ ಯಜಮಾನ್ರವ್ರ ಕುಟುಂಬದಲ್ಲಿ ಹೆಣ್ಮಕ್ಳು ಇರ್ಲಿಲ್ಲ, ನಮ್ಗೆ ಹೆಣ್ಮಗುನೇ ಬೇಕು ಎಂಬುದಾಗಿ ನಾನ್ ಪ್ರೇಯರ್ ಮಾಡ್ತಾ ಇದ್ದೆ. ಆ ಪ್ರೇಯರ್ ದೇವ್ರಿಗೆ ಮುಟ್ಟೈತೆ. ದೇವ್ರು ಅದೇ ರೀತಿ ನನ್ಗೊಂದು ಒಳ್ಳೆ ಅದ್ಭುತವಾದ ಹೆಣ್ಮಗು ಕೊಟ್ಟಿದ್ದಾರೆ. ದೇವ್ರಿಗೆ ಕೋಟಿ ಸ್ತೋತ್ರ. ಮತ್ತೆ ನನ್ಗೆ ಕಿವಿ ಆಪರೇಷನ್ ಆಗ್ಬೇಕು ಅಂತ ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು. ಭಯ ಪಟ್ಕೊಂಡಿದ್ದೆ, ಏನೋ ಈ ತರ ಆಗ್ಬಿಟ್ಟೈತಲ್ಲ ಅಂತ ಹೇಳ್ಬಿಟ್ಟು. ಆಸ್ಪತ್ರೆಗೆ ಹೋದಾಗ, ಇಲ್ಲಮ್ಮ ಇದು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ನಾನು ಪ್ರೇಯರ್ ಮಾಡ್ಕೊಂತ ಇದ್ದೆ, ಯಾವ ರೀತಿ ಇದು, ಬರೇ ಒಂದ್ ಸ್ವಲ್ಪ ನೋವು ಬಂದಿದೆ ಅಷ್ಟೇ, ಇಷ್ಟಕ್ಕೆ ಆಪರೇಷನ್ ಅಂದ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಸ್ವಲ್ಪ ಕೇರ್ಲೆಸ್ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ವಿ. ಆಮೇಲೆ ಮತ್ತೆ 1-2-3 ತಿಂಗಳು ಬಿಟ್ಕೊಂಡು ಹೋದಾಗ, ಇಲ್ಲಮ್ಮ ಇದು ಜಾಸ್ತಿನೇ ಪ್ರಾಬ್ಲಮ್ ಆಗೈತೆ, ಓಲೆ ಆಗ್ಬಿಟ್ಟೈತೆ, ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ಅವಾಗ ನಮ್ಗೆ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಹೋಗಿ ನಾವ್ ಇದನ್ನ ಮಾಡ್ಕೊಳೋದು. ಪ್ರೈವೇಟ್ ಅಲ್ಲಿ ಹೇಳಿದ್ರು, ಫಸ್ಟ್ ಪ್ರೈವೇಟ್ ಅಲ್ಲಿ ಆದ್ರೆ 2 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. 2 ಲಕ್ಷ ಅಮೌಂಟ್ ಕೊಟ್ಟು ನಾವು ಆಪರೇಷನ್ ಮಾಡಿಸ್ಕೊಳ್ಳೋಷ್ಟೊಂದು ಇದಿಲ್ಲ, ಏನ್ ಮಾಡೋದು ಅಂತ ದೇವರಲ್ಲಿ ಪ್ರೇಯರ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಸರ್ಜನ್ ಸಿಕ್ಕಿದ್ರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಅವ್ರು ಹೇಳಿದ್ರು, ಇಲ್ಲಮ್ಮ ಕಮ್ಮಿ ಅಮೌಂಟ್ ಆಗುತ್ತೆ, ಏನ್ ಅಷ್ಟು ಅಮೌಂಟ್ ಏನ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ವಾರನೂ ಆಗಿಲ್ಲ
ಫೋನ್ ಮಾಡಿ ಅವರೇ ಹೇಳಿದ್ರು, ಇಲ್ಲ ಆಪರೇಷನ್ಗೆ ಈ ತರ ಓಕೆ ಆಗಿದೆ ಅಮ್ಮ, ಬನ್ನಿ ಆಪರೇಷನ್ ಮಾಡ್ತೀನಿ ಅಂತ. ದೇವ್ರು ಈ ತರ ಎಷ್ಟೋ ಅದ್ಭುತ ಕಾರ್ಯಗಳನ್ನ ನಮ್ ಜೀವಿತದಲ್ಲಿ ಮಾಡವ್ರೆ. ಮತ್ತೆ ನನ್ ಮಗ ಬಂದು ಟೆಂತ್ ಓದ್ಬೇಕಾದ್ರೆ ಅವನು ಸರಿಯಾಗಿ ಓದಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇರ್ಲಿಲ್ಲ. ನಾನು ಏನ್ ಮಾಡ್ಲಿ, ಈ ತರ ಮಾಡ್ತಾರೆ, ಓದಲ್ವಲ್ಲ ಅಂದ್ಬಿಟ್ಟು ದೇವರಲ್ಲಿ ಯಾವಾಗ್ಲೂ ಪ್ರೇಯರ್ ಮಾಡ್ತಾ ಇದ್ವಿ. 3 ಗಂಟೆ ರಾತ್ರಿಗೆ ಎದ್ದು ಅವನ ಜೊತೆ ನಾನು ಪ್ರೇಯರ್ ಮಾಡ್ಕೊಂಡು ಅವ್ನು ಓದಕ್ ಬಿಡ್ತಾ ಇದ್ದೆ, ನಾವು ಪ್ರೇಯರ್ ಮಾಡ್ತಾ ಇದ್ವಿ. ನಾವ್ ಸ್ಕೂಲಲ್ಲೇ ಹುಡುಗರಲ್ಲೇ ಫಸ್ಟ್ ಅವನೇ ಪಾಸ್ ಆಗಿದ್ದಾನೆ. ದೇವರಿಗೆ ಸ್ತೋತ್ರ. ಈಗ ಸಾಕ್ಷಿ ಹೇಳಕ್ಕೆ ಅವಕಾಶ ಮಾಡ್ಕೊಟ್ಟಂತ ಸಭಾ ಪಾಲಕರಿಗೂ ನನ್ನ ದೇವರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ.